ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಯೂಟ್ಯೂಬ್ ವಿಡಿಯೋ ಆಗಲಿ ಮತ್ತು ಯಾವುದಾದ್ರೂ ಇನ್ಸ್ಟಾಗ್ರಾಮ್ ವಿಡಿಯೋ ಆಗಲಿ ಅಥವಾ ಯಾವುದಾದ್ರೂ ಎಡಿಟಿಂಗ್ ವಿಡಿಯೋಗಾಗಲಿ ನೀವು ಯಾವ ರೀತಿ ಅದನ್ನು ವೀಡಿಯೋಗೋಸ್ಕರ ಇಂಟ್ರೋನ ಯಾವ ರೀತಿ ಮಾಡ್ಕೊಳ್ಳೋದು ನಿಮ್ಮ ವಿಡಿಯೋಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ನಿಮ್ಮ ಮೊಬೈಲ್ ಆದರೆ ಮೊಬೈಲ್ ಮಾಡ್ಕೊಳ್ಳಿ, ಮೊಬೈಲ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪಲ್ಲಿ ಆದರೆ ಅಥವಾ ಕಂಪ್ಯೂಟರ್ ಆದರೆ ಕಂಪ್ಯೂಟರ್ ಮಾಡ್ಕೊಳ್ಳಿ. ಬೆಟರು ಕಂಪ್ಯೂಟರ್, ಯಾಕಂದರೆ ಸ್ವಲ್ಪ ಸ್ಮೂತಾಗಿರುತ್ತೆ. ಮೊಬೈಲ್ ಆದರೆ ಸ್ವಲ್ಪ ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಏನು ಮಾಡಬೇಕು ಅಂದರೆ ಜಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ ಪ್ಯಾನ್ಝರ್ಡ್ ಅಂತ ಸರ್ಚ್ ಮಾಡಿ ಸಾಕು. ಓಕೆ, ನೋಡಿ ಈ ಥರ ಬರುತ್ತೆ. ನೋಡಿ ಇಲ್ಲಿ ಪ್ಯಾನ್ಝರ್ಡ್ ಅಂತ ಇದೆಯಲ್ಲ, ಈ ಥರ ವೆಬ್ಸೈಟು. ಫಸ್ಟು ನಿಮಗೆ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಓಕೆನಾ, ನೋಡಿ ಇಲ್ಲಿ ಇಂಟ್ರೋ ಮೇಕರು, ಕ್ಲಿಪ್ ಮೇಕರು, ಟಾಪ್ ಕ್ರಿಯೇಷನ್, ಕೋಲ್ಡ್ 3D ಇಂಟ್ರೋ, ತುಂಬ ಇದರಲ್ಲಿ ಬೇಜಾನು ಇಂಟ್ರೋ ಮಾಡ್ಬೋದು. ನೀವು ಇದರಲ್ಲೇ ಬೇಕಾದ್ರೆ ಕ್ಲಿಪ್ ಮೇಕರ್ ಅಂತ ಇದೆಯಲ್ಲ, ಅದರಲ್ಲಿ ಬೇಕಾದ್ರೆ ನೀವು ವೀಡಿಯೋಸ್ನ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಪ್ಯಾನ್ಝರ್ಡ್ ಅಂತ ಇದೆ, ಕೆಳಗಡೆ ಇಂಟ್ರೋ ಮೇಕರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತದು. ಇಲ್ಲಿ ನಿಮಗೆ ಬೇಕಾದಂಥ ಇಂಟ್ರೋಗಳು ತುಂಬ ವಿಡಿಯೋಗಳಿಗೆ ಇಂಟ್ರೋಗಳು ತುಂಬ ಬೇಜಾನು ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಳ್ಳಿ, ಇಷ್ಟ ಆಗೋವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಓಕೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಓಪನ್ ಕ್ಲಿಕ್ ಮೇಕರ್ 2 ಅಂತ ಹೊಡೆದ್ರೆ ಇನ್ನೊಂದು ಪಾಪಪ್ ಓಪನ್ ಆಗುತ್ತೆ. ಸ್ವಲ್ಪ ನೆಟ್ಟು ಸ್ಪೀಡ್ ಆಗಿದ್ದಾರೆ, ನಿಮಗೆ ಬೇಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ನೋಡಿ ಈ ಥರ ಇರುತ್ತೆ. ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ, ಆದರೆ ಆಡಿಯೋನ ಮ್ಯೂಟ್ ಮಾಡ್ತೀನಿ, ಯಾಕಂದರೆ ಕಾಪಿರೈಟ್ ಶೀಟ್ಸು ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ, ನೋಡ್ಕೊಳ್ಳಿ ಇವಾಗ. ಮತ್ತು ಇದು ಇಷ್ಟ ಆಗಲಿ ಅಂದರೆ ನಿಮ್ಗೆ ಯಾವ್ದು ಬೇಕೋ ಅದು ಬೇಕಾದ್ರೆ ನೀವು ಇಂಟ್ರೋನ ಸೆಲೆಕ್ಟ್ ಮಾಡ್ಕೋಬೋದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತೇನಿಲ್ಲ. ನಾನು ಬೇರೆ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ತಿರ್ಗೋ ಇನ್ನೊಂದು. ಓಕೆ, ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಇವಾಗ ಇಲ್ಲಿ ಯುವರ್ ನೇಮ್ ಅಂತ ಇದೆಯಲ್ವಾ, ನಿಮಗೆ ಇದನ್ನು ಇನ್ನು ಚೇಂಜ್ ಮಾಡಬೇಕಲ್ವಾ, ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಹಿಂಗಿದೆ ಇಲ್ವಾ, ಇವಾಗ ಈ ಥರ ಇದೆ. ಇವಾಗ ನೇಮ್ ಬರ್ಬೇಕು, ಇಲ್ಲಿ ನಿಮ್ಮ ಇಂಟ್ರೋ ನೇಮ್ ಬರಬೇಕಲ್ವ. ಇಲ್ಲಿ ಏನಿಲ್ಲ, ಸಿಂಪಲ್ಲು ನೋಡ್ಕೊಳ್ಳಿ, ಒಂದ್ಸತಿ ತೋರಿಸ್ಕೊಡ್ತೀನಿ. ಓಕೆ, ಈ ಥರ ಒಂದಿದೆ. ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಒಂದು ಬಾಕ್ಸ್ ಕಳಿಸಿದ್ರು ನೋಡಿ, ಇಲ್ಲಿಗೆ ಹೋಗ್ಬಿಟ್ಟು ನೀವು ಸ್ವಲ್ಪ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಗ್ರೂಪ್ ನೇಮಲ್ಲಿ ಟೆಕ್ಸ್ಟ್ ಅಂತೆಲ್ಲ ಇದೆ ಗೊತ್ತಾ, ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಏನು ವರ್ಡ್ ಇರುತ್ತೋ ಆ ವರ್ಡ್ದು ಒಂದು ಹೆಸರು ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಯುವರ್ ಅಂತ. ಇಲ್ಲಿ ಯುವರ್ ಒಂದು ಇದು. ನೆಕ್ಸ್ಟ್ ಇನ್ನೊಂದು ಲೇಯರ್, ಇಲ್ಲಿ 2 ಲೇಯರ್ ಇದೆ, ಒಂದು ಸಿಲ್ವರ್ ಒಂದು ಬ್ಲೂ. ಇದನ್ನು ಅಷ್ಟೇ, ಒಂದು ಬ್ಲೂ ಇದೆ, ಒಂದು ಸಿಲ್ವರ್ ಇದೆ. ಕಲರು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು, ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ, ಇಲ್ಲಿ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 3D ಟೆಕ್ಸ್ಟ್ ಅಂದ್ಬಿಟ್ಟು ಇಲ್ಲಿ ನೇಮ್ ಅಂತ ತೋರಿಸ್ತಿದೆ. ನಾನು ಸುಮ್ಮನೆ ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ. ಲ್ಯಾಪ್ಟಾಪ್ ಅಂತಲೇ ಸುಮ್ಮನೆ ತೋರಿಸ್ತೀನಿ. ಓಕೆನಾ, ಲ್ಯಾಪ್ಟಾಪ್. ಓಕೆ, ಹೊಡೆದೆ ನೋಡಿ, ಒಂದು ಚೇಂಜ್ ಆಯ್ತು, ಯಾಕಂದರೆ ಇದು ಸಿಲ್ವರ್ ಅದು. ಇಲ್ಲಿ ಕೆಳಗಡೆ ಕಲರ್ ಬೇಕು ಅಂತ ಇಲ್ಲೇ ಕಾಣಿಸುತ್ತೆ ನಿಮಗೆ ನೋಡಿ, ಇಲ್ಲೇ ಕಾಣಿಸ್ತಿದೆಯಲ್ಲ ವೈಟ್ ಥರದ್ದು, ನೋಡಿ ಇಲ್ಲೇ ಇದೆ. ನೆಕ್ಸ್ಟ್ ಇದ್ರದ್ದು ಚೇಂಜ್ ಮಾಡಬೇಕು ಅಂದರೆ ಇದು ಅಷ್ಟೇ ಸೇಮ್ ನೀವು ಏನು ಹೊಡೆದಿದ್ದೀರೋ ಏನು ಟೈಪ್ ಮಾಡಿದಿರೋ ಅದನ್ನೇ ಟೈಪ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಟೈಪ್ ಮಾಡಬೇಕಾಗುತ್ತೆ, ಏನು ಟೈಪ್ ಮಾಡ್ಕೊಂಡಿದ್ದೀರೋ ಅದನ್ನೇ. ಇಲ್ಲಾಂದರೆ ಅದೇ ಒಂಥರ ಬರುತ್ತೆ, ಇದೇ ಒಂಥರ ಬರುತ್ತೆ. ಓಕೆನಾ, ಇಲ್ಲಿ ಲ್ಯಾಪ್ಟಾಪ್ ಅಂತ ಹೊಡೆದೆ. ನೆಕ್ಸ್ಟ್ ಇಲ್ಲಿ ಯುವರ್ ಅಂತ ಇದೆಯಲ್ಲ, ಅದರಲ್ಲೂ ಕೂಡ ಅಷ್ಟೇ ನಿಮ್ಗೆ ಬೇಕಾಗಿರೋದು. ಇವಾಗ ನಾನು ಸುಮ್ಮನೆ HP ಅಂತ ಹಾಕ್ತೀನಿ, HP ಲ್ಯಾಪ್ಟಾಪ್ ಅಂತ. ಸುಮ್ಮನೆ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ಥರ ಮಾಡಿಫೈ ಮಾಡ್ಕೋಬೋದು. ಓಕೆ, ಈ ಥರ ಕೊಟ್ಟೆ. ಓಕೆನಾ, ಇವಾಗ ನೋಡಿ ಇಲ್ಲಿ HP ಅಂತ ಇದಾಯಿತು ನೋಡಿ ಇಲ್ಲಿ. ಸಾರಿ, ನೋಡಿ ಈ ಥರ ಬಂದಿದೆ ಅಲ್ಲ. ಇವಾಗ ನೀವು ನಮ್ಗೆ ಇದು ಕಲರ್ ಬೇಡ, ಇದು ಚೆನ್ನಾಗಿಲ್ಲ, ನಾನು ಬೇರೆದು ಹಾಕೋತೀನಿ ಅಂದರೆ ನೀವು ಸೇಮ್ ಇಲ್ಲಿ ಹೋಗಿ, ಇಲ್ಲಿ ಕೆಳಗಡೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಲರ್ ಅಂತ ಇದೆ ನೋಡಿ, ಕಲರ್ನ ಈ ಕಲರ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಒಂದು ಸ್ವಲ್ಪ ಗೋಲ್ಡ್ ಮಾಡ್ಕೋತೀವಿ. ಓಕೆ, ಚೂಸ್ ಮಾಡಿದೆ ನೋಡಿ, ಇಲ್ಲಿ ಗೋಲ್ಡ್ ಆಯಿತು.
ಅದರ ಸೇಮ್ ಏನು ಮಾಡ್ತೀರೋ ಅದು ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ವೈಟ್ ಇದೆ, ನಾನು ಅದನ್ನು ಬೇಕಾದ್ರೆ ರೆಡ್ ಮಾಡ್ಕೋತೀನಿ ನಾನು. ನೋಡಿದ್ರಾ, ಇವಾಗ ಇಲ್ಲಿ ಕಲರು ಸ್ವಲ್ಪ ಚೇಂಜ್ ಆಯಿತು. ಓಕೆನಾ, ಇಲ್ಲಿ ಸ್ವಲ್ಪ ಗ್ರೀನ್ ಮಾಡ್ಕೋತೀನಿ. ಸುಮ್ಮನೆ ತೋರಿಸ್ತಾ ಇರೋದಷ್ಟು. ನಾನು ಸೆಲೆಕ್ಟ್ ಮಾಡಿಬಿಟ್ಟು ಚೂಸ್ ಅಂತ ಕೊಡಿ. ಓಕೆನಾ, ಇದು ಬ್ಲೂ ಇದೆ, ಸ್ವಲ್ಪ ಗ್ರೀನ್ಗೆ ವೈಟ್ ಚೂಸ್ ಮಾಡೋಣ. ಓಕೆ ನೋಡಿ, ಈ ಥರ ಕಲರು ಆಗಿದೆ ಅಲ್ವಾ. ಓಕೆ ನೋಡಿ, ಈ ಥರನೇ ಇವಾಗ ನಿಮಗೆ ಇಷ್ಟ ಏನು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ವೈರ್ ಥರ ಇದೆ, ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು ಅನ್ಸುತ್ತೆ. ಇಲ್ಲಿ ವೈರ್ ಅಂತ ಇದೆ ನೋಡಿ, ಇಲ್ಲೂ ಅಷ್ಟೇ, ಇಲ್ಲೂ ಚೇಂಜ್ ಮಾಡ್ಬೋದು ಅನ್ಸುತ್ತೆ. ಇಲ್ಲೂ ಬ್ಲೂ ಇರುತ್ತಲ್ಲ, ಅದನ್ನು ಚೇಂಜ್ ಮಾಡ್ಬೋದು. ನೋಡಿ, ಹಿಂದೆಗಡೆ ಇರೋದು ಬ್ಲೂ ಕಲರ್ ಇರೋದು ಸ್ವಲ್ಪ ಚೇಂಜ್ ಆಗ್ತು, ಕಾಣಿಸ್ತಾ ನಿಮಗೆ? ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿ. ಬೇಕಾದ್ರೆ ರೆಡ್ ಹಾಕ್ತೀನಿ ನೋಡಿ, ಇವಾಗ ರೆಡ್ ಹಾಕ್ತೀನಿ. ನೋಡಿದ್ರಾ, ಇವಾಗ ನೆಕ್ಸ್ಟ್ ಇಲ್ಲಿರೋ ವೈರ್ ಚೇಂಜ್ ಆಗಬೇಕು ಅಂದರೆ ಇದನ್ನು ರೆಡ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಓಕೆ ನೋಡಿದ್ರಾ, ಇಲ್ಲಿ ಬ್ಲೂ ಬೇಕಾ ಬ್ಲೂ ಹಾಕೊಳ್ಳಿ. ಯುವರ್ ನೇಮ್, ಇಲ್ಲಿಂದ ಲೈಟ್ಸ್ಗಳೆಲ್ಲ ತುಂಬ ಇದೆ ಇದರಲ್ಲಿ. ನೀವು ಇಲ್ಲಿ ಈ ಥರ ಬಂದು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಇದು ನಿಮ್ಗೆ ಸ್ವಲ್ಪ ಗೊತ್ತಿರಲ್ಲ ಎಫೆಕ್ಟ್ಸ್ಗಳು, ನಿಮಗೆ ಇದು ಕಲ್ತಿರೋರು ಗೊತ್ತಿರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಎಲ್ಲ ತೋರಿಸುತ್ತೆ ನಿಮಗೆ ಪೊಸಿಷನ್ನು. ಮತ್ತು ಇದರಲ್ಲಿ ಇವಾಗ ನೋಡಿ, ಇವಾಗ ಇದರಲ್ಲಿ ಸ್ವಲ್ಪ ಫಾಂಟ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇವಾಗ ಫಾಂಟ್ಗೆ ಇಲ್ಲಿ ಹೋಗ್ಬಿಟ್ಟು ಸೇಮ್ ಅದೇ ಹೊತ್ಬಿಟ್ಟು ನೋಡ್ಕೊಳ್ಳಿ, ಒಂದು ನಿಮಿಷ ತೋರಿಸ್ತೀನಿ. ಸ್ವಲ್ಪ ಏನೋ ಮಿಸ್ಮ್ಯಾಚ್ ಆಯಿತು ಅನಿಸುತ್ತೆ. 0 ಕೊಟ್ಬಿಡೋಣ. ಸೇಮ್ ಆಯ್ತು ನೋಡಿ. ಕೆಳಗಡೆ ತೋರಿಸ್ತೀನಿ ತೊಳಿರಿ. ಇಲ್ಲಿ ಫಾಂಟ್ ಅಂತ ಇದೆಯಲ್ಲ, ಕಸ್ಟಮ್ ಬದಲು ನಿಮ್ಗೆ ಇಷ್ಟ ಬಂದಿರೋವಂಥ ಫಾಂಟ್ನ ನೀವು ಹಾಕ್ಬೋದು. ನೋಡಿ, ಇಲ್ಲಿ ನಾನು ಯಾವ್ದಾರ ಒಂದು ಸುಮ್ಮನೆ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಇದನ್ನ ಹಾಕೋತೀನಿ ನೋಡಿ, ಇಲ್ಲಿ ಚೇಂಜ್ ಆಯಿತು. ಇದಕ್ಕೂ ಸೇಮ್ ಚೇಂಜ್ ಮಾಡ್ಕೊಳ್ಳಿ. ಸೇಮ್ ಹಾಕೋದ್ರಿಂದ ಅದು ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ. ಹುಡುಕಿ ನೋಡಿ, ಸೇಮ್ ಟೆಕ್ಸ್ಟೇ ಬಂತು. ಇವಾಗ ಇದಕ್ಕೂ ಚೇಂಜ್ ಮಾಡ್ಕೋಬೋದು. ನೀವು ಪ್ರತಿ ಒಂದಕ್ಕೂ ನೀವು ಚೇಂಜ್ ಮಾಡ್ಕೊಂಡು ಹಾಕೋಬೋದು. ಸ್ವಲ್ಪ ನೋಡಿ, ನಿಮ್ಗೆ ಇಷ್ಟ ಬಂದಿರೋವಂಥದ್ದನ್ನ ನೀವು ಹಾಕೋಬೋದು. ನಾನು ಎರಡಕ್ಕೂ ಚೇಂಜ್ ಮಾಡ್ತಾಯಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಆ ಥರ ಈ ಥರ ಚೇಂಜ್ ನೀವು ಆರಾಮಾಗಿ ಚೇಂಜ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಇರುತ್ತೆ. ನನ್ನ ಸೌಂಡು ಕಾಪಿರೈಟ್ ಬರುತ್ತೆ ಅಂತ ಆಫ್ ಮಾಡಿದ್ದೀನಿ. ಓಕೆ, ಇದೆಲ್ಲ ಆದಮೇಲೆ ನಿಮ್ಗೆ ಇಷ್ಟ ಬಂದಿರೋ ಥರ ಎಫೆಕ್ಟು ಹೆಸರನ್ನು ಹಾಕ್ಕೊಂಡು ಇಂಟ್ರೋ ಕ್ರಿಯೇಟ್ ಮಾಡ್ಕೊಂಡು, ಇಲ್ಲಿ ತುಂಬ ಬೇಡ ಅಂದರೆ ನಿಮ್ಗೆ ತುಂಬ ಬೇಜಾರು ಸಿಗುತ್ತೆ. ಇಲ್ಲಿ ನಾನು ತೋರಿಸ್ತಿಲ್ಲ, ಆ ಥರ ಸರ್ಚ್ ಮಾಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ಗೆ ಹೋಗಿದ್ದಲ್ಲ, ಇಲ್ಲಿ ಫಾಸ್ಟ್ ಆ್ಯಂಡ್ ಸೆಂಡರ್ ಅಂತ ಅಥವಾ ಗುಡ್ ಕ್ವಾಲಿಟಿ, ಎಕ್ಸ್ಟ್ರೀಮ್ ಕ್ವಾಲಿಟಿ, ನಿಮ್ಮ ಇಷ್ಟ ಯಾವುದಾದ್ರೂ ತೊಗೊಳ್ಳಿ. ನಾನು ಬ್ಯಾಲೆನ್ಸ್ ಕೊಟ್ಟಿರ್ತೀನಿ. ಇಲ್ಲಿ ಸೇಮ್ MKV ಫಾರ್ಮ್ಯಾಟ್ ಸರ್ಚ್ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ರೆಂಡರ್ ಅಂತ ಕೊಟ್ಟರೆ ವಿಡಿಯೋ ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಆಗಿ ಎಷ್ಟು ನಿಮಿಷ ಬೇಕು ಅಂತ ಕ್ಯಾಲ್ಕುಲೇಟ್ ಆಗಿ ತೋರಿಸುತ್ತೆ. ನೋಡಿ, ಇಲ್ಲಿ ನಿಮಗೆ ಅದೆಲ್ಲ ರೆಂಡರ್ ಆದಮೇಲೆ ಇಲ್ಲಿ ಡೌನ್ಲೋಡ್ ಯುವರ್ ವಿಡಿಯೋ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಇಲ್ಲಿ ಡೌನ್ಲೋಡ್ ಅಂತ ತೋರಿಸ್ತಿದೆ ನೋಡಿ. ಇಲ್ಲಿ ಡೌನ್ಲೋಡ್ ಇರುತ್ತೆ. ಥ್ಯಾಂಕ್ ಯು ಫಾರ್ ಯೂಸಿಂಗ್ ಪ್ಯಾನ್ಸಾರ್ಡ್, ಯುವರ್ ಡೌನ್ಲೋಡ್ ಇಸ್ ಸ್ಟಾರ್ಟಿಂಗ್ ಅಂತ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ಡೌನ್ಲೋಡ್ಸಲ್ಲಿ ನಿಮಗೆ ಡೌನ್ಲೋಡ್ ಆಗಿರೋದು ತೋರಿಸುತ್ತೆ. ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಬಂದ್ಬಿಟ್ಟು ಇಲ್ಲಿ ನೀವು ವಿಡಿಯೋ MKV ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದರ ವಿಡಿಯೋಸ್ಗೋಗ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.